ಯಾರಿಗ್ ಗೊತ್ತು? ಯಾರು ಕೈಯೇ ಜೋಡಿಸಿಲ್ಲ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಂದಿಲ್ಲ, ಬಂದಿಲ್ಲ, ಸೈಮನ್ ಗೋಬ್ಯಾಕ್ ಅಂದಿಲ್ಲ, ಧ್ವಜ ಆರಿಸಿಲ್ಲ 1995 ತನಕ. ಈಗ ನೀವು ಅದು ವಿಭಜನೆ ಮಾಡಿದ್ರಿ, ಇದು ವಿಭಜನೆ ಈಗ ಮಾಡ್ರಿ. ಈಗ ತಗೊಂಡ್ ಮಾಡಿ ಯಾರು ಬೇಡ ಅಂತಾರೆ? ತಕ್ಷಶಿಲಾ ಪ್ರತಿ ಸರಿ ವಿಭಜನೆ ಮಾಡ್ರಿ, ಅದು ಮಾಡ್ರಿ. ಯಾವ ದಾಂಡಿ ಮಾಡಿ ಸರ್. ಇವಾಗ ಹಾಗೆ ಚಪ್ಪನ್ ಸೀನಾ ಇದೆಲ್ಲ ಮಾಡಿ ಯಾರು ಬೇಡ ಅಂತಾರ? ತಗೊಂಡ್ ಬರ್ರಿ, ಪಿಒಕೆ ತಗೊಂಡ್ ಬರ್ರಿ, ಅಫ್ಘಾನಿಸ್ತಾನ್ ತಗೊಂಡ್ ಬರ್ರಿ, ತಕ್ಷಶಿಲಾ ವಾಪಸ್ ತಗೊಂಡ್ ಬರ್ರಿ, ಜಾವಾ, ಸುಮಾತ್ರ ಎಲ್ಲ ತಗೊಂಡ್ ಬರ್ರಿ. ಯಾರು ಒಂದ್ ರೀತಿ ಪದೇ ಪದೇ ಇದೊಂದು ರೀತಿ ನೀವು ಮಾಡಿದ್ರಿ, ಅದು ಆಗ್ ಮಾಡಿದ್ರಿ, ಅದೇ ಕಥೆ ಇವ್ರದ್ದು. ಇವ್ರೇನ್ ಮಾಡಿದ್ದಾರೆ 10 ವರ್ಷದಲ್ಲಿ? ಏನೀಗ ಚೈನಾದವ್ರು ಬಂದು ಇವಾಗ ಹಳ್ಳಿ ಕಟ್ಟಾರಲ್ಲ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಕಟ್ಸಿರಿ. ಏನ್ ಮಾತಾಡ್ತಾರೆ ಸರ್ ಇವರು? 5 ನಿಮಿಷ ಆಮೇಲೆ ಇವರೇ ಪದೇ ಪದೇ ಸುಮ್ಮನಿದ್ರೆ ನಾವು ಸುಮ್ಮನೆ ಇರ್ತೀವಿ. ಆಮೇಲೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ರಿ, ಪಾರ್ಲಿಮೆಂಟ್ ಅಲ್ಲಿ ಮಾತಾಡೋ ವಿಷಯ ಇಲ್ಲಿ ಮಾತಾಡಿದ್ರೆ ನೀವು ಹೋಗಿ ಪಾರ್ಲಿಮೆಂಟ್ ಹೋಗಿ ಮಾತಾಡಲಿ. ಅಶೋಕ್ ಮಾತಾಡಿ, ದಯವಿಟ್ಟು ಪ್ರತಿಪಕ್ಷ ನಾಯಕರು ಮಾತಾಡಿ, ಡಿಸ್ಟರ್ಬ್ ಆಗೋದು ಬೇಡ. ಸನ್ಮಾನ್ಯ ಅಧ್ಯಕ್ಷರೇ, ಈ ಬಜೆಟ್ ಅಲ್ಲಿ ಜನಗಳಿಗೆ ಒಂದು ಭರವಸೆ ಇತ್ತು. ಸಿದ್ದರಾಮಯ್ಯನವರು ಬಡವರ ಪರವಾಗಿದ್ದಾರೆ, ಹಿಂದುಳಿದ ವರ್ಗದ ಪರವಾಗಿದ್ದಾರೆ. ಈ ಸರಿ ನಮಗೆಲ್ಲ ಅಭಿವೃದ್ಧಿ ಪೂರ್ವಕವಾದಂಥ ಬಡ್ಜೆಟ್ ಸಿಗುತ್ತೆ. ಮತ್ತೆ ಹೊಸದಾಗಿ ನಮ್ಮೆಲ್ಲ ಶಾಸಕರು ಗೆದ್ದು ಬಂದಿದ್ದಾರೆ. ನಿಮ್ಮ ಕಡೆನೂ ಜಾಸ್ತಿ ಇದ್ದಾರೆ, 135 ಜನ +1. ಎಲ್ಲರಿಗೂ ವಿಶ್ವಾಸ ಇತ್ತು ಅಭಿವೃದ್ಧಿಗೆ ಈ ಸರಿ ಭರಪೂರವಾದಂಥ ಹಣ ಬರುತ್ತೆ. ನಮ್ಮ ಶಾಸಕರ ನಿಧಿ 2 ಕೋಟಿನೂ ಕೂಡ ಇಮಿಡಿಯೇಟ್ ಆಗಿ ಬರ್ತೈತೆ. ಈ ಥರದ ಒಂದು ಭರವಸೆಯನ್ನು ಇಟ್ಕೊಂಡಿದ್ರು. ಆದರೆ ಇವತ್ತು ಈ ಬಡ್ಜೆಟನ್ನು ನೋಡಿ ಹೇಳೋದಾದರೆ ಆಸೆ ಭರವಸೆ ಎಲ್ಲ ಇಟ್ಕೊಂಡು ಒಂಥರ ಹಬ್ಬದ ವಾತಾವರಣ. ಬಡ್ಜೆಟ್ ದಿನ ನಮಗೆಲ್ಲ ಒಂದು ಹಬ್ಬದ ವಾತಾವರಣ. ಮುಂಗಡದ ಅಂಗಡಿಯಲ್ಲಿ ತಳಿರು ತೋರಣದ ಸದ್ದು, ಮುಂಗಡದ ಅಂಗಡಿಯಲ್ಲಿ ತಳಿರು ತೋರಣದ ಸದ್ದು, ಅಂಗಡಿಯಲ್ಲಿ ಏನಿಲ್ಲ, ಖಾಲಿ ಡಬ್ಬ, ಖಾಲಿ ಡಬ್ಬ, ಏನೂ ಇಲ್ಲ. ಅಭಿವೃದ್ಧಿ ಬಗ್ಗೆ ಒಂದೇ ಒಂದು ಚಕಾರ ಮಾತೂ ಇಲ್ಲ. ಅಭಿವೃದ್ಧಿ, ಯಾವುದೇ ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ, ನಮ್ಮ GDP ಗ್ರೋತ್ ಆಗಬೇಕಾದ್ರೆ ಹೆಚ್ಚು ಅಭಿವೃದ್ಧಿಗೆ ಇನ್ವೆಸ್ಟ್ ಮಾಡಬೇಕು ನಾವು. ಸ್ಕೂಲ್ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಬಿಲ್ಡಿಂಗ್ಸ್ ಇರ್ಬೋದು, ಈ ಥರದ ಅಭಿವೃದ್ಧಿ ಕಾರ್ಯಗಳು ಮಾಡಿದಾಗ ಅದು ಅಸೆಟ್ ಆಗ್ತೈತೆ. ಈ ಅಸೆಟ್ಟಿಂದ ರಾಜ್ಯದ ಆದಾಯನೂ ಕೂಡ ಜಾಸ್ತಿ ಆಗ್ತವೆ. ಫ್ಲೈಓವರ್ಸು, ಬ್ರಿಡ್ಜ್ಗಳು, ಈ ಥರದ್ದೆಲ್ಲ ಮಾಡಿದಾಗ ಇಲ್ಲಿ ಆ ಥರದ್ದು ಏನೂ ಇಲ್ಲ. ಬೆಳಗ್ಗೆನೂ ಕೂಡ ನಾನು ಹೇಳ್ತಾ ಇಲ್ಲ ಇದನ್ನ, ಅಭಿವೃದ್ಧಿ ಆಗಿಲ್ಲ, ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ. ನಾವು ಹೇಳಿದ್ರೆ ಅದೇನೋ ಹೇಳ್ತಾರಲ್ಲ, ಕೂಗು ಹಾಕಿದ್ರೆ ಅದು ಗಿರಿಗೆ ಮುಟ್ಟಲ್ಲ. ಅದೆಲ್ಲ ಯಾರು ಕೂಗ್ತಾ ಇರೋದು? ನಮ್ಮ ಸ್ನೇಹಿತರಾದಂಥ ಕಾಂಗ್ರೆಸ್ ಶಾಸಕರು ಬೆಳಗ್ಗೆ ಮಾತಾಡ್ತಾ ಹೇಳಿದ್ರು. ಈಗ ಅವ್ರಿಗೆ ಪೋಸ್ಟ್ ಕೊಟ್ಬಿಟ್ಟಿದ್ದಾರೆ. BR ಪಾಟೀಲ್ರು KDP ಸಭೆಯಲ್ಲಿ, ಪಾಟೀಲ್ರೆ KDP ಸಭೆಯಲ್ಲಿ ಹೇಳಿದ್ರು 7 ತಿಂಗಳಿಂದ ಒಂದೇ ಒಂದು ಕಲ್ಲೂ ಹಾಕಿಲ್ಲ ಅಂತ KDP ಸಭೆಯಲ್ಲಿ ಹೇಳಿದ್ರು. ಅದೆಲ್ಲ ರೆಕಾರ್ಡ್ಗೆ ಹೋಗಿರೋದು, ನಾನು ಹೇಳ್ತಾ ಇರೋದು. ಅವ್ರು ಹೇಳಿರೋದು ಪತ್ರಿಕೆಯಲ್ಲೂ ಬಂದಿದೆ, ರೆಕಾರ್ಡಲ್ಲೂ ಹೋಗಿದೆ ಅವ್ರು ಹೇಳಿದ್ರು. ಆಮೇಲೆ 20 ಶಾಸಕರು ಸಹಿ ಮಾಡಿ ಅನುದಾನಕ್ಕೆ ಕೊಟ್ಟಿಲ್ಲ ಅಂತೇಳಿ ರಾಜೀನಾಮೆ ಕೊಡ್ತೀನಿ ಅಂತಲೂ ಬಂತು ಪತ್ರಿಕೆಯಲ್ಲಿ. ಆ ಪತ್ರ ಓಡಾಡ್ತು, ವಾಟ್ಸಪ್ಪಲ್ಲಿ, ಪತ್ರಿಕೆಯಲ್ಲಿ, ಮಾಧ್ಯಮದೆಲ್ಲ ಓಡಾಡ್ತು ಅದೆಲ್ಲ. ಆಮೇಲೆ ಸರಿ ಅಂದರು, ಕೆಲವರು ಇಲ್ಲ ಅಂದರು, ಕೊನೆಗೆ ನಿಜ ಅಂತ ಒಪ್ಕೊಂಡ್ರು ಅದನ್ನು ಕೂಡ. ಇಷ್ಟೆಲ್ಲ ಆದಮೇಲೂ ಕೂಡ ನಮ್ಮ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಎಲ್ಲ ನಮ್ಮ MLA ಶಾಸಕರ ಸಭೆಯಲ್ಲಿ ಹೇಳಿದ್ರು, ನೋಡ್ರಿ, ಈ 1 ವರ್ಷ 2 ವರ್ಷ ಯಾರು 1 ರೂಪಾಯಿ ಕೇಳಬಾರ್ದು. ಹಣ ಇಲ್ಲ ಸರ್ಕಾರದಲ್ಲಿ, ಅಭಿವೃದ್ಧಿಗೆ 1 ಪೈಸಾ ಕೇಳಬೇಡ್ರಿ. ಫ್ರೀ ಕೊಟ್ಟಿದ್ರಿ, ಫ್ರೀನೇ ತೋರಿಸ್ಕೊಂಡು ಹೋಗಿ ಎಲ್ಲ. 65,000 ಕೋಟಿ ಬೇಕು, ಅದನ್ನೇ ತೋರಿಸ್ಕೊಂಡೋಗಿ 1 ರೂಪಾಯಿ ಕೊಡಲ್ಲ ಅಂದರು. ಇನ್ನೂ ಮುಂದೆ ನಮ್ಮ ಬಸವರಾಜ ರಾಯರೆಡ್ಡಿ ಅವರು ಇಲ್ಲ, ಅವ್ರಿಗೆ ಇನ್ನೂ ಅವಾಗ ಆ ಪೋಸ್ಟ್ ಕೊಟ್ಟಿರಲ್ಲ. ಯಾವತ್ತು ಕೊಟ್ಟಿದ್ದಾರಲ್ಲ, ಹೌದು, ಕ್ಯಾಬಿನೆಟ್ ರ್ಯಾಂಕ್ ಅಡ್ವೈಸರ್, ಆರ್ಥಿಕ ಸಲಹೆಗಾರರು, ಅವ್ರಿಗೆ ಅವಾಗ ಪೋಸ್ಟ್ ಕೊಟ್ಟಿರಲಿಲ್ಲ. ಅವಾಗ ಕೊಟ್ಟಾದ್ಮೇಲೂ ಹೇಳಿದ್ರು ಅವರು, ಬಸವರಾಜಿ, ಗ್ಯಾರಂಟಿಗಳಿಂದ ಆರ್ಥಿಕ ಹೊರೆ ಹೆಚ್ಚಾಗಿದ್ದು. ಅವ್ರು ಹೇಳಿರೋದು ಗ್ಯಾರಂಟಿಗಳಿಂದ ಆರ್ಥಿಕ ಹೊರೆ ಹೆಚ್ಚಾಗಿದ್ದು ಯಾವುದೇ ಅಭಿವೃದ್ಧಿ ಕಾರ್ಯ ತೆಗೆದುಕೊಳ್ಳಲು ಆಗುವುದಿಲ್ಲ.
ಅವರೇ ಹೇಳಿದ್ದಾರೆ. ಅಂದರೆ ಅಭಿವೃದ್ಧಿ ಇಲ್ಲ ಅನ್ನೋದನ್ನ ಕಾಂಗ್ರೆಸ್ ಶಾಸಕರೇ ಹೇಳಿದ್ದಾರೆ. ಪತ್ರಿಕೆಯಲ್ಲಿ ಒಂದಲ್ಲ 16 ಬಾರಿನೂ ಕೂಡ ಪತ್ರಿಕೆಯಲ್ಲಿ ಬಂದಿರೋದನ್ನು ನಾನು ಹೇಳ್ತಾ ಇದ್ದೀನಿ. ನಾನು ಸನ್ಮಾನ್ಯ ಉಪಾಧ್ಯಕ್ಷರೇ, ನಮ್ಮ ರಾಜ್ಯದಲ್ಲಿ 2023-24ರಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಅನ್ನೋ ಗುರಿ 1,75,653 ಕೋಟಿ. 23-24ರಲ್ಲಿ ನಮ್ಮ ಗುರಿ ಇರೋದು. 23-24ರಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಎಷ್ಟು ಮಾಡಿದ್ರಿ? 1,61,494 ಕೋಟಿ ರೂಪಾಯಿ. ಗುರಿ ಇದ್ದಿದ್ದು ಜಾಸ್ತಿ, ಕಲೆಕ್ಷನ್ ಆಗಿದ್ದು ಕಡಿಮೆ. ಎಷ್ಟು? 2023-24ರಲ್ಲಿ 14,159 ಕೋಟಿ ತೆರಿಗೆ ಸಂಗ್ರಹ ಕಡಿಮೆ ಆಗಿದೆ. ನಾವೇನು ಗುರಿ ಕೊಟ್ಟಿದ್ರಿ, ಆ ಗುರಿನ ನಮ್ಮ ಕೈಲಿ ರೀಚ್ ಆಗಕ್ಕಾಗಲಿಲ್ಲ. ಈ ಸರ್ಕಾರ ಬಂದ ಮೇಲೆ ಆ ಗುರಿನ ತಪ್ಪಿದೆ. ನಾವು ಇಷ್ಟು ಮಾಡ್ತೀರಿ, ಇಷ್ಟು ಕಲೆಕ್ಷನ್ ಆಗ್ತೈತೆ ಟ್ಯಾಕ್ಸು ಅಂತ ಹೇಳಿದ್ರಿ, ಅದನ್ನ ಮಾಡೋಕ್ಕಾಗಲಿಲ್ಲ. ಅದು ಕೂಡ ಸರ್ಕಾರದ ವೈಫಲ್ಯನೇ ಕೂಡ. ಸರಿಯಾಗಿ ಅಧಿಕಾರಿಗಳಿಗೆ ಚಾಟಿ ಬೀಸಿ ಎಲ್ಲೆಲ್ಲಿ ಸೋರಿಕೆ ಆಗ್ತಾ ಇದೆಯೋ ಅದನ್ನೆಲ್ಲ ಕಲೆಕ್ಟ್ ಮಾಡಿದ್ರೆ ಸರ್ಕಾರಕ್ಕೆ ಆದಾಯಕ್ಕೆ ಬರ್ತಾ ಇತ್ತು. ಅದು ಬಂದಿಲ್ಲ ನಿಮ್ಮ ಹತ್ರ. ಈ ಬಾರಿ 2024-25ರಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಅನ್ನೋ ಗುರಿ ಅವ್ರ ಬಡ್ಜೆಟಲ್ಲಿ ಹೇಳಿರೋ ರೀತಿ 1,89,893 ಕೋಟಿ. ಅಂದರೆ ಹಿಂದಿನ ವರ್ಷಕ್ಕಿಂತ 28,399 ಕೋಟಿ ಅಧಿಕ. ಹೋದ ವರ್ಷದ್ದೇ ನಿಮ್ಮ ಕೈಲಿ ಮಾಡೋಕ್ಕಾಗಿಲ್ಲ. ಹೋದ ವರ್ಷದ ಟಾರ್ಗೆಟೇ ನಿಮ್ಮ ಕೈಲಿ ರೀಚ್ ಆಗಕ್ಕಾಗಿಲ್ಲ. ಈ ಸರಿ 28,000 ಕೋಟಿಗೂ ಹೆಚ್ಚು ಜಾಸ್ತಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವೆಲ್ಲ ಏನು ಅಂದರೆ ಈ ಕಾರ್ಪೊರೇಟ್ ಸಂಸ್ಥೆಗಳಿರ್ತದಲ್ಲ, ದೊಡ್ಡ ದೊಡ್ಡ ಸಂಸ್ಥೆಗಳು, ಅವ್ರಿಗೆ ಈ ಥರ ಟಾರ್ಗೆಟ್ ಕೊಡ್ತಾರೆ ನೋಡಿದ್ದೀನಿ. ನಮ್ಮ ಸರ್ಕಾರದಲ್ಲಿ ಈ ಥರದ ಟಾರ್ಗೆಟನ್ನು ಕೊಟ್ಟು ಅಚೀವ್ ಮಾಡೋಕ್ಕೆ ಏನಾದರೂ ಒಂದು ಬೇಕಲ್ಲ. ಈಗ ಅಚೀವ್ ಮಾಡಬೇಕಾದ್ರೆ ನೀವು ಏನಾದರೂ ಒಂದು ಸ್ಕೀಮ್, ಇಷ್ಟು ತೆರಿಗೆ ಜಾಸ್ತಿ ಬರ್ತದೆ, ಯಾಕೆ ಬರ್ತೈತೆ ಅಂದರೆ ನಾವು ಅವ್ರಿಗೆ ಹೆಲ್ಪ್ ಮಾಡಿದ್ದೀರಿ. ಹಿಂದೆ ನಮ್ಮ ಸರ್ಕಾರ ಇತ್ತು, ಕೋವಿಡ್ ಬಂದಿತ್ತು. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಾವೇನು ಮಾಡಿದ್ರಿ? ತೆರಿಗೆಗಳೆಲ್ಲ ಕಡಿಮೆ ಆಯಿತು. ರಾಜ್ಯದ್ದಲ್ಲ, ಇಡೀ ದೇಶದ್ದಲ್ಲ, ಇಡೀ ಪ್ರಪಂಚದ GDP ಎಲ್ಲನೂ ಕಡಿಮೆ ಆಯಿತು. ತೆರಿಗೆ ಬರೋದು ಕಡಿಮೆ ಆಯಿತು. ಇಡೀ ಪ್ರಪಂಚದಲ್ಲಿ ಸಂಕಷ್ಟ ಇದೆ. ಆ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ? ನಾನು ಒಬ್ಬ ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಆ ಸಂದರ್ಭದಲ್ಲಿ ನಾನೇನು ಮಾಡಿದೆ? ಸ್ಟ್ಯಾಂಪ್ ಡ್ಯೂಟಿನ ಗೈಡೆನ್ಸ್ ವ್ಯಾಲ್ಯೂ ಏನಿತ್ತು, ಯಾರನ್ನು ರಿಜಿಸ್ಟರ್ ಮಾಡೋದು, ಮನೆ ಜಮೀನು ಇರ್ಬೋದು, ಸೈಟ್ ಇರ್ಬೋದು, ಮನೆಗಳಿರ್ಬೋದು, ಈ ರಿಜಿಸ್ಟ್ರೇಷನ್ ಏನಿತ್ತು ಅದನ್ನು ಕಡಿಮೆ ಮಾಡಿದೆ. 10% ಕಡಿಮೆ ಮಾಡಿದೆ ನಾನು. ಮತ್ತು ಯಾರು ಬಡವರಿದ್ದಾರೆ, ನಗರ ಪ್ರದೇಶದಲ್ಲಿ ಮಿಡ್ಲ್ ಕ್ಲಾಸು ಬಡವರಿದ್ದಾರೆ, 40 ಲಕ್ಷದ ಒಳಗಡೆ ಯಾರು ಫ್ಲ್ಯಾಟ್ಗಳನ್ನು ತಗೊತಾರೆ ಅವ್ರಿಗೆ 10% ರಿಯಾಯಿತಿಯನ್ನು ಕೊಟ್ರಿ. ಇದೆಲ್ಲ ಕೊಟ್ಟಿದ್ದಕ್ಕೆ ನಮಗೇನು ಟಾರ್ಗೆಟನ್ನು ಕೊಟ್ಟಿದ್ರು ಮುಖ್ಯಮಂತ್ರಿಗಳು, ಆ ಟಾರ್ಗೆಟನ್ನು ದಾಟಿ ಆಚೆ ಹೋಗ್ಬಿಟ್ರಿ. ಮಾರ್ಚ್ ಅಂತ ಹೇಳಿದ್ರು, ನಾವು ಜನವರಿಯಲ್ಲೇ ಆ ಟಾರ್ಗೆಟನ್ನು ರೀಚ್ ಮಾಡಿಬಿಟ್ಟು ಹೊರಟೋದ್ರಿ. ಈಗಲೂ ಅದೇ ಫೈನಾನ್ಸ್ ಅವರೇ ಅಲ್ಲಿ ಇರೋದು, ಅದೇ ಮುಖಗಳೇ ಅಲ್ಲಿ ಕೂತಿರೋದು. ನಾನು ನೋಡ್ತಾ ಇದ್ದೀನಿ, ಅದೇ ಮುಖಗಳೇ ಕೂತಿರೋದು. ಅವಾಗ ನಮಗೆ ತೆರಿಗೆ ಜಾಸ್ತಿ ಬಂತು. ಅದೇ ರೀತಿ ಖರ್ಚುನು ಕೂಡ ನಾವು ಮಾಡಿದ್ದೀರಿ, ಅಭಿವೃದ್ಧಿ ಕಾರ್ಯಗಳಿಗೆ ಖರ್ಚು. ನನಗನ್ಸುತ್ತೆ ಈಗ ನೀವು ಗುರಿ ಕೊಟ್ಟಿದ್ದೀರಾ, ಆ ಗುರಿನ ರೀಚ್ ಆಗದೇ ಇಲ್ಲ. ನನ್ಗನ್ಸುತ್ತೆ ಒಂದು 10,000-12,000 ಕೋಟಿ ಈ ಸರಿನೂ ಮೈನಸ್ ಹೊಡಿತೈತೆ. ಮತ್ತೆ ಎಲ್ಲಿಗೋಗ್ಬೇಕು ನೀವು? ಸಾಲ ಮಾಡೋಕ್ಕೆ ಹೋಗ್ಬೇಕು ನೀವು. ಇಲ್ಲ ತೆರಿಗೆ ಹಾಕಕ್ಕೂ ನಿಮ್ಮ ಕೈಲಿ ಆಗಲ್ಲ, ಸಾಲ ಮಾಡೋ ಅಂಥದ್ದು. ಅದರಿಂದ ಇವತ್ತು ನಾವು ಬಂಡವಾಳಕ್ಕೆ ಏನು ಉಪಯೋಗ ಮಾಡ್ತಾ ಇದ್ದೀರಿ? ಈಗ ಅಮೇರಿಕ ದೇಶ ಯಾಕೆ ಮುಂದುವರಿತಾ ಇದೆ, ಚೈನಾ ಯಾಕೆ ಮುಂದುವರಿತಾ ಇದೆ ಅಂತ ಹೇಳಿದ್ರೆ ಅಭಿವೃದ್ಧಿ ಕಾರ್ಯಗಳಿಗೆ ಜಾಸ್ತಿ ಹಣ ಕೊಡ್ತಾರೆ. ನಮ್ಮ ಪ್ರಿಯಾಂಕಾ ಅವ್ರಿಗೆ ಗೊತ್ತು, ಯಾಕಂದ್ರೆ ಅವರು ಇಂಡಸ್ಟ್ರೀಸ್ ಕಳೆದ ಮಿನಿಸ್ಟ್ರಿನೂ ಇದ್ರು, ಅವ್ರಿಗೆ ಗೊತ್ತಿದೆ. ಇಂಡಸ್ಟ್ರೀಸ್ ಗ್ರೋತ್ ಆದರೆ ಅದೇ ಟ್ಯಾಕ್ಸ್ ಎಲ್ಲ ನಮಗೆ ಬರ್ತೈತೆ. ಎಲ್ಲೋ ನಾವು ಅಭಿವೃದ್ಧಿ ಕಾರ್ಯಗಳ ಫ್ಲೈಓವರ್ಸ್ ಮಾಡ್ತೀರಿ ಏನೋ, ಆ ರೀತಿ ಡೆವಲಪ್ಮೆಂಟ್, ಏರಿಯಾ ಡೆವಲಪ್ಮೆಂಟ್ ಅಂತ ಅದಕ್ಕೆ ದುಡ್ಡು ಬರ್ತದೆ. ಅಲ್ಲ ಬಿಡಿ, ಆದರೂ ಮುಂದೆ ಬಂದಿದೆ. ಕಳೆದ 20 ವರ್ಷದಲ್ಲಿ ಎಲ್ಲ ದಾಟಿ ಹೋಗ್ತಾ ಇದ್ದಾರೆ. ಮುಂದೆ ಬೀಳ್ಬೋದು, ಅದನ್ನು ಹಳ್ಳಕ್ಕೆ ಬೀಳ್ಬೋದು, ಗೊತ್ತಿಲ್ಲ. ಆದರೆ ಮೊದಲೇ ಆ ಚೈನಾ ಇತ್ತಲ್ಲ, ಕಮ್ಯುನಿಸ್ಟ್ ಹಿಡಿತ, ಅದು ಬಿಟ್ಟು ಅವರು ಫ್ರೀಡಮ್ ಇದಕ್ಕೆ ಬಂದಿದ್ದಾರೆ ಸ್ವಲ್ಪ. ನಮ್ಮದು ಬಡ್ಜೆಟ್ಟಿನ ಗಾತ್ರ 2022-23ರಲ್ಲಿ BJP ಸರ್ಕಾರ ಇತ್ತು.
22-23 ಬಿಜೆಪಿ ಸರ್ಕಾರ. ಬಡ್ಜೆಟ್ಟಿನ ಗಾತ್ರ 2,89,653 ಕೋಟಿ. ಬಂಡವಾಳ ವೆಚ್ಚ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 57,348 ಕೋಟಿ. 57,348 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸರಾಸರಿ ಲೆಕ್ಕ ಹೋದ್ರೆ ಅದನ್ನ 19.8 19.8%. 2023-24 ಕಾಂಗ್ರೆಸ್ ಸರ್ಕಾರ ಬಡ್ಜೆಟ್ ಗಾತ್ರ 3,27,747 ಕೋಟಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರು 51,231 ಕೋಟಿ. ಸರಾಸರಿ ಬಂಡವಾಳ 15.63%, ಅಂದ್ರೆ ಕಡಿಮೆ ಆಯಿತು. 2024-25 3,71,383 ಕೋಟಿ. ಈ ಸರಿ ಬಂಡವಾಳ ವೆಚ್ಚ 52,903 ಕೋಟಿ, 14.24. ಆಲ್ಮೋಸ್ಟ್ ಆಲ್ 6% ನಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಕಡಿಮೆ ಆಗಿದೆ. ಅಂದರೆ ಬರ್ತಾ ಬರ್ತಾ ನಾವು ಒಂದು ರೀತಿ ಪ್ರತಾಪಕ್ಕೆ ಹೋಗ್ತಾ ಇದ್ದೀರನೋ ಅಂತ ಅನಿಸುತ್ತೆ. ಜಾಸ್ತಿ ಆಗಬೇಕಾಯ್ತು, ಬೇರೆ ಖರ್ಚುಗಳು ಕಡಿಮೆ ಆಗಬೇಕಾಗಿತ್ತು. ಅಂದರೆ ಈಗ ನಾವೇನು ಮಾಡ್ತಾ ಇದ್ದೀರಿ, ನಮ್ಮ ಸ್ಥಿತಿ ಏನಿದೆ